ಮಂಗಳ ಕಿಸಾನ್ ಸಮೃದ್ಧಿಯ ಬಗ್ಗೆ ಪ್ರತಿಯೊಂದು ಗೊಬ್ಬರದ ಬಗ್ಗೆನೂ ವಿವರಣೆ ನಾನು ಹೇಳ್ತೀನಿ. ಈಗ ಸಪೋಸ್ ಈಗ ಮೀನಿನ ಗೊಬ್ಬರ ಹಾಕ್ತಾ ಇದೀವಿ ಅಂತ ಹೇಳಿದೆ, ಅದ್ರಲ್ಲಿ ನಾವು ಮೀನಿನ ಗೊಬ್ಬರದ್ದು ಕ್ಯಾಲ್ಸಿಯಂ ಇರುತ್ತೆ, ಮತ್ತೆ ಅದ್ರಲ್ಲಿ ಮೂಳೆಗಳಿರುತ್ತೆ. ಅದನ್ನ ನಾವು ಹಾಕೋದ್ರಿಂದ 2 ರಿಂದ 3 ತಿಂಗಳೊಳಗೆ ಅದು ಕಾಂಪೋಸ್ಟ್ ಮಣ್ಣಲ್ಲಿ ಕರಗ್ಬಿಟ್ಟು ಆ ಗೊಬ್ಬರ ಕರಗಿ ಗಿಡಗಳಿಗೆ ಅದು ತಲುಪಿಸುತ್ತೆ. ಮತ್ತೆ ಈಗ ನಾವು ಬೇವಿನ ಅಂತ ಹೇಳಿದ್ವಿ. ಬೇವಿನ ಅಂದ್ರೆ ಅದರಲ್ಲಿ ಇದು ಬೀಜ ಬರುತ್ತಲ್ಲ, ಅದನ್ನ ಕಚ್ ಹಾಕ್ತಿವಿ. ಅದು ಎಣ್ಣೆ ಅಂಶ ಇರೋದ್ರಿಂದ ಅದು ಎರೆಹುಳುಗಳಿಗೆ ಒಳ್ಳೆ ಒಂಥರ ಹೋಳ್ಗೆ ಊಟ ಕೊಟ್ಟಂಗೆ. ಈಗ ನೀವು ಹಿಂಡಿ ಅಂತಂದ್ರೆ ಅದ್ರಲ್ಲೆಲ್ಲ ಹಿಂಡಿ ಬಿಟ್ಟು ಎಣ್ಣೆ ಅಂಶ ತೆಗೆದು ಹಾಕೋದ್ರಿಂದ ಏನು ಪ್ರಯೋಜನ ಇಲ್ಲ. ಬೇವಿನ ಹಿಂಡಿ ಅಂದ್ರೆ ಬೇವಿನ ಎಣ್ಣೆ ಇರೋದು ಕಚ್ ಬೀಜ ಹಾಕೋದ್ರಿಂದ ಅದು ಗಿಡಗಳಿಗೆ, ಮತ್ತೆ ಈ ಹುಳಗಳು ಅವು ಇವು ಏನಾದ್ರು ಇದ್ರೆ ಈ ಗೊಣ್ಣೆ ಹುಳಗಳು ಸಪೋಸ್ ಅದ್ ರೀತಿ ಎಲ್ಲ ಇರುತ್ತೆ, ಈ ಬೇರ್ಕೊರೆಯ ಹುಳಗಳು ಆ ರೀತಿ, ಅದನ್ನೆಲ್ಲ ಅದು ಅವಾಯ್ಡ್ ಮಾಡುತ್ತೆ. ಮತ್ತೆ ಆ ಎಣ್ಣೆ ಅಂಶ ಇರೋದ್ರಿಂದ ಬೇರೆ ಹುಳಗಳು ಸತ್ತೋಗುತ್ತೆ. ಮತ್ತೆ ಈ ಕುರಿದು ಅಂತಂದ್ವಿ, ಅದು ಕುರಿದು ಸಹನು ನಿಮಗೆ ಕಚ್ ಹಾಕ್ತಿವಿ, ಉಂಡೆನೂ ಬರೋದಿಲ್ಲ. ಯಾಕಂದ್ರೆ ಅದು ಉಂಡೆ ಆದ್ರೆ ವರ್ಷಕ್ಕೆ ಅದು 1 ಟೈಮ್ ಅಷ್ಟೇ ಇದಾಗೋದು. ನಮ್ದ್ರೆಲ್ಲ ಅದನ್ನೆಲ್ಲ ಕಚ್ ಹಾಕ್ತಿವಿ. ಮತ್ತೆ ಪೊಟ್ಯಾಶ್ ಅಂಶನೂ ಇರುತ್ತೆ. ಮತ್ತೆ ಕೋಳಿದು ಸ್ವಲ್ಪ ಪ್ರಮಾಣದಲ್ಲೂ ಹಾಕ್ತಿವಿ. ಈಗ ನೋಡಿ ಗಿಡಗಳಿಗೆಲ್ಲ ಯಾವ ರೀತಿ ಆಗಿದೆ ಅಂತ. ಮತ್ ನಾವು ಇದು ಕುರಿದು ಕೋಳಿದು ಹರ್ಲಿಂಡಿ, ಬೇವಿನಿಂಡಿ, ಸುಣ್ಣ, ಮೀನು, ಫಾಸ್ಫರಸ್ ಇಷ್ಟು ಅಂಶನು ನಾವು 50 kg ಚೀಲದಲ್ಲಿ ರೆಡಿ ಮಾಡಿ ತಂದ್ಕೊಡೋ ಅಂತ ಗೊಬ್ಬರ. ಮತ್ತೆ 400 ಗಿಡಗಳು ಇದಾವೆ. ನೀವು ನೋಡ್ಬೋದು, ಸಪೋಸ್ 900 ರಿಂದ 1000 ಗಿಡಗಳು ಒಂದೇ ಲೆವೆಲ್ ಅಲ್ಲೇ ಬಂದಿದಾವೆ. ಈಗ ಹೊಟ್ಟೆ ಆ ರೀತಿ ಆಗಿದೆ, ಎಲ್ಲ ಒಂದೇ ಲೆವೆಲ್ ಅಲ್ಲೇ ಆಗಿದೆ. ನಿಮ್ಗೆ ನಾನು ಆಮೇಲೆ ಅದನ್ನ ಗಿಡಗಳನ್ನೆಲ್ಲ ತೋರಿಸ್ತೀನಿ. ಯಾಕಂದ್ರೆ ಒಂದೇ ಲೆವೆಲ್ ಅಲ್ಲೇನೆ ಮತ್ತೆ ಒಂದೇ ಸೈಜ್ ಆಗಿದೆ ಹೊಟ್ಟೆಗಳು ಸಹ. 1600 ಗಿಡದಲ್ಲಿ 900 ರಿಂದ 1000 ಗಿಡ ಅಂತ ನೀವು ಬಂದ್ರೆ ಇಲ್ಲೆಲ್ಲ ಒಂದೇ ತರ ಲೆವೆಲ್ ನೋಡ್ಬೋದು. ಮತ್ತೆ ಇನ್ನೊಂದ್ 400 ಗಿಡಗಳು ಒಂದೇ ಲೆವೆಲ್ ಅಲ್ಲಿ ಈ ಲೆವೆಲ್ ಅಲ್ಲಿ ಬಂದಿದಾವೆ. ಆ ಲೆವೆಲ್ ಒಂದು, ಈ ಲೆವೆಲ್ ಒಂದು, ಎಲ್ಲ ಒಂದೇ ತರ ಸೈಜು ಮತ್ತೆ ಕಲರ್ಸ್ ಸಹ ಬಂದಿದಾವೆ. ಈ ತೋಟದಲ್ಲಿ ನೀವು ಬಂದು ಬೇಕಿರೋ ವಿಸಿಟ್ ಮಾಡ್ಬೋದು. ಗೊಬ್ಬರ ಏನಾದ್ರು ಬೇಕು ಅಂದ್ರೆ ಶ್ರೀದೇವಿ ನನ್ನನ್ನ ನೀವು ಸಂಪರ್ಕ ಮಾಡಬಹುದು. ಡಿಸ್ಪ್ಲೇ ಅಲ್ಲಿ ನನ್ನ ನಂಬರ್ನ ಹಾಕಿರ್ತೀನಿ, ಸಂಪರ್ಕ ಮಾಡಿ. ಧನ್ಯವಾದಗಳು.